ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಶಿಕ್ಷಕರಾದ ಆರ್.ಬಿ. ಕುಲಕರ್ಣಿ ಮಾತನಾಡಿ, ನಮ್ಮ ತರುಣ ಮಿತ್ರರಾಗಿರುವಂತಹ ಸಾವರ್ಕೇರಿರವರು ಬಹುದಿನಗಳ ಕಾಲದಿಂದ ನಮ್ಮ ಸಮಾಜದಿಂದ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅದೇ ರೀತಿ ನಗರದ ಶ್ರೀಕೃಷ್ಣ ವಾದಿರಾಜ ಮಠದಲ್ಲಿ ಸಂಜೆ 6ರಿಂದ 7ರವರೆಗೆ ಮಿತ್ರ ಸಮಿತಿಯಿಂದ ಇದೇ 19ರಿಂದ 25ರವರೆಗೆ ಶ್ರೀಮದ್ ಭಾಗವತ್ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಮುಖ್ಯವಾಗಿ ಇವತ್ತಿನ ದಿವಸ ಇಲ್ಲಿ ನೀವೆಲ್ಲರೂ ಕೂಡಿದ್ರ ಉದ್ದೇಶ ಏನು ಅಂತ ಕೇಳಿದರೆ, ನಮ್ಮ ತರುಣ ಮಿತ್ರರಾಗಿರ್ತಕ್ಕಂಥ ಶಶಿ ತಾವರಿಗೇರಿಯವರು ಬಹು ದಿವಸಗಳ ಕಾಲದಿಂದ ಈ ನಮ್ಮ ಸಮಾಜದ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಅವರು ಸಲ್ಲಿಸ್ತಾ ಬಂದಿದ್ದಾರೆ. ಬಡ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಎಷ್ಟೋ ಮಂದಿಗೆ ಒದಗಿಸಿಕೊಟ್ಟಾರ. ಹೆಣ್ಣು ಮಕ್ಕಳಿಗೆ ಗೃಹೋದ್ಯೋಗಗಳನ್ನು ನಡೆಸಲಿಕ್ಕೆ, ಕೆಲವರಿಗೆ ಈ ಆರೋಗ್ಯದ ಬಗ್ಗೆ ಕೆಲವು ತಮ್ಮ ಶಕ್ತಿದ್ದಷ್ಟು ಅವರು ಸಹಕಾರಗಳನ್ನು ಮಾಡ್ಕೋತೇ ಬಂದಿದ್ದಾರೆ. ನಮಗೂ ಅವರಿಗೆ ಭಾಳ ಒಂದು ಆತ್ಮೀಯ ಸಂಬಂಧ. ನಾ ಅವ್ರಿಗೊಂದು ಸಲಹೆ ಕೊಟ್ಟೆ, ಇಷ್ಟೆಲ್ಲ ಮಾಡಿರಪ್ಪ, ಅದರ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮದು ಸೇವೆ ಏನೂ ಮುಟ್ಟಿಲ್ಲ, ಸ್ವಲ್ಪ ಅದನ್ನು ಏನಾದರೂ ಈ ಕಡೆಗೆ ಒಂದು ಲಕ್ಷ್ಯ ವಹಿಸಿ ಇದೊಂದು ಕಾರ್ಯಕ್ರಮ ನಡೆಸಿಕೊಡ್ರಿ ಅಂತಂದೆ ನಾನು. ನಾನು ಏನು ಮಾಡೋಣ್ರಿ ಅಂದರು. ಇದು 2 ವರ್ಷಗಳಾಗಾಯ್ತು. ನಮಗೂ ಅವ್ರದ್ದು ಒಂದು ಪ್ಲ್ಯಾನ್ ಇತ್ತು. ಮುಖ್ಯವಾಗಿ ನಮ್ಮ ವಿಜಯಪುರ ನಗರದಲ್ಲಿ ಸಮಾಜದ ಎಲ್ಲ ಭಕ್ತರಿಗೆ ಮತ್ತು ಆಸಕ್ತಿ ಇದ್ದವರಿಗೆ ಒಂದು ಈ ಜ್ಞಾನ ಸತ್ರದ ಮುಖಾಂತರ ಒಬ್ಬ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಪಂಡಿತರನ್ನು ಕರೆಸಿ ಒಂದು ಈ ಜ್ಞಾನ ಸತ್ತ ಅಂದರೆ ಪ್ರವಚನ ಅಂತ ಕರಿತೀವಿ ನಾವು. ಈ ಪ್ರವಚನದ ಮುಖಾಂತರವಾಗಿ ಈ ಅಧ್ಯಾತ್ಮದ ಒಂದು ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸಬೇಕಾಗಿರ್ತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಾವು ಈ ವಿಪ್ರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿ ತಾವರಿಗೇರಿ, ನಮ್ಮ ಡಾಕ್ಟರ್ ರವಿ ಜಾಗೀರ್ದಾರ್ ಇವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಒಂದು ಕಾರ್ಯಕ್ರಮ ಒಂದು ರೂಪಕ್ಕೆ ಬಂದದ್ದದ. ವಿಶೇಷವಾಗಿ ನಮ್ಮ ವಿಜಯಪುರ ನಗರದ ಬಾಗಲಕೋಟೆ ರಸ್ತೆಗೆ ಇಲ್ಲಿರ್ತಕ್ಕಂಥ PD ಹೈಸ್ಕೂಲ್ ಎದುರಿಗೆ ಏನು SP ಬಂಗಲೆ ಮಗ್ಗಲದ ನಮ್ಮ ಕೃಷ್ಣ ವಾದಿರಾಜ ಮಠ ಅಂತದ. ಅಲ್ಲಿ ಒಂದು ಕಲ್ಯಾಣ ಮಂಟಪ ತಾವೆಲ್ಲರೂ ನೋಡಿದ್ದೀರಿ. ಪೇಜಾವರ ಮಠ ಸ್ವಾಮಿಗಳು ಬಂದಾಗ ಸಾಕಷ್ಟು ಜನ ತಾವು ಬಂದಿದ್ದೀರಿ. ಅಲ್ಲಿ ನಾವು ಸ್ಥಳಾವಕಾಶ ಕೇಳ್ಕೊಂಡಾಗ ಅವರು ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾವು ಒಂದು ಈ ವಿಜಯಪುರ ನಗರದಲ್ಲೇನೂ ಸಾಕಷ್ಟು ಜನ ಪಂಡಿತರಿದ್ದಾರೆ. ಅವರು ಸ್ವತಃ ಮಂತ್ರಾಲಯಕ್ಕೆ ಹೋಗಿದ್ದರು. ನಮ್ಮ 9 ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಆ ಮಠದ ಸ್ವಾಮಿಗಳಿಂದ ಅನುಗ್ರಹ ಪಡೆದುಕೊಂಡು ಅವರ ಸಲಹೆ ಪಡೆದುಕೊಂಡು ಬರಬೇಕಂತ ಮಾಡಿದರು. ಅದು ಸ್ವಲ್ಪ ಯಾಕೋ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇರಲೇ ಇಲ್ಲ. 9 ದಿವಸಗಳ ಕಾಲ ಇದ್ದರೂ ಕೂಡ ಸ್ವಾಮಿಗಳು ಬರಲಿಲ್ಲ, ಸ್ವಾಮಿಗಳು ಭೇಟಿ ಆಗಲಿಲ್ಲ. ಆದರೂ ತಾವು ಸ್ವಂತ ನಿರ್ಣಯವನ್ನು ತೆಗೆದುಕೊಂಡು ಅಲ್ಲೇ ಭಾಳ ಜನರಿಂದ ನಮ್ಮ ವಿಶ್ವನಾಥ್ ಕುಲಕರ್ಣಿ ಅಂತವರು ಬಾಯಿಂದ ಕೇಳಿಕೊಂಡು ಮೈಸೂರಲ್ಲಿ ಒಬ್ಬರು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಆಚಾರ್ಯರಿದ್ದಾರೆ, ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಒದಗಿಸಿದರು. ನಮ್ಮ ಬಂದು ಹೇಳಿದರು, ಏನು ಅಡ್ಡಿ ಇಲ್ಲ, ಅವ್ರನ್ನ ಕರೆಸೋಣ ಅಂತೇಳಿ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ. ಅವರು ಪಂಡಿತ ಪೂಜ್ಯ ಶ್ರೀ ಬಾದರಾಯಣಾಚಾರ್ಯ ಮೈಸೂರಿವರು ಪಂಡಿತರು. ಅವರು ತಮ್ಮ ಬಾಲ್ಯದಿಂದನೂ ಕೂಡ ಈ ತರ್ಕ ಶಾಸ್ತ್ರ, ಉಪನಿಷತ್ತು, ಭಾಗವತ ಮೊದಲಾದ ವಿದ್ಯೆಗಳಲ್ಲಿ ಪ್ರವೀಣರಾಗಿರ್ತಕ್ಕಂಥವರು. ಬಹುಶಃ ವಿಜಯಪುರ ನಗರದಲ್ಲಿ ಅವರ ಒಂದು ಈ ಪ್ರವಚನ ಕಾರ್ಯಕ್ರಮ ನಡೀತಾ ಇರೋದು ಇದೇ ಮೊದಲೇ ಸಲ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡದ್ದಾಗಿದೆ. ಈ ಕಾರ್ಯಕ್ರಮ ಇದೇ ತಿಂಗಳ ಫೆಬ್ರವರಿ ತಿಂಗಳ 19ನೇ ತಾರೀಕಿನಿಂದ ಶುರುವಾಗ್ತದೆ. 25ನೇ ತಾರೀಕಿಗೆ ನಾವು ಮಂಗಳ ಮುಗಿಸ್ತೀವಿ. 24ಕ್ಕೆ ಭಾರತ ಹುಣ್ಣಿಮೆದ ಮರುದಿವಸ 25 ರವಿವಾರ ಆಗ್ತದೆ. ಅವತ್ತಿನ ದಿವಸನೇ ಒಂದು ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಏನು ಹೇಳಬೇಕು ಸ್ವಲ್ಪ ನಾವು ವಿಶೇಷವಾಗಿ ಹಿರಿಯರಿಂದ ಕೇಳಿದಾಗ, ರಾಮಾಯಣ ಮಹಾಭಾರತ ಇವೆಲ್ಲ ನಡೀತಿರ್ತವೆ. ಇವಕ್ಕೆಲ್ಲ ಮೂಲ ತಳಹದಿಯಾಗಿರ್ತಕ್ಕಂಥದ್ದು ಭಾಗವತ. ತಮಗೆಲ್ಲರಿಗೂ ಗೊತ್ತದ ಭಾಗವತ ಅಂದರೆ ಏನಂದ್ರೆ, ಶ್ರೀಕೃಷ್ಣ ವಿಷ್ಣು ದೇವರು ಈ ಭೂಮಿಯ ಮೇಲೆ 10 ಅವತಾರಗಳನ್ನು ತೊಟ್ಟರು. ಈ ಭೂಮಿಯ ಮೇಲೆ ಯಾವಾಗ ಪಾಪಗಳು, ಯಾವಾಗ ಧರ್ಮದ ಮೇಲೆ ಅನಾಚಾರ, ಅತ್ಯಾಚಾರ, ದುಷ್ಟಕೃತ್ಯಗಳು, ರಾಕ್ಷಸರು, ಕಳ್ಳಕಾಕರ ಭಯ ಈ ಸಾಮಾನ್ಯ ಜನತೆಯ ಮೇಲೆ ಯಾವಾಗ ದಾಳಿ ಮಾಡಲಿಕ್ಕೆ ಹತ್ತಾಗ ನಾರದರು ಹೋಗಿ ಆ ರುದ್ರದೇವರಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಿದರು. ಪುರಾಣದಲ್ಲಿ ಬಂದಿರತಕ್ಕಂಥ ಸನ್ನಿವೇಶ. ಆ ರುದ್ರದೇವರು ವಿಷ್ಣುವಿಗೆ ಒಂದು ಹೇಳಿದರು, ನೋಡಪ್ಪ, ಮತ್ತು ಇದನ್ನು ಭೂಮಿ ಮೇಲೆ ಸಾಮಾನ್ಯ ಬಂದರಿಗೆ ಅವರಿಗೆ ಒಂದು ರಕ್ಷಣಾ ಮಾಡಬೇಕಾಗಿದ್ದು ನಮ್ಮ ದೈವದ ಒಂದು ಲಕ್ಷಣದ. ಅದಕ್ಕೆ ನೀನು ಹೆಂಗೆ ಮಾಡ್ತೀಯ ಅಂದ್ರೆ, ಆ ವಿಷ್ಣು ದೇವರು ಪರಮಾತ್ಮ 10 ಅವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಮುಂದೆ ಬೌದ್ಧಾವತಾರ, ಕಲಿಕೆ ಅವತಾರ ನಡೆದದ್ದು ಕಲಿಯುಗ. ಇದು
ಈ ಅವತಾರಗಳು ಹ್ಯಾಂಗ ಬಂದು ಯಾಕೆ ಬಂದು ಯಾವ್ಯಾವ ಅವತಾರದಲ್ಲಿ ಯಾರ ದುಷ್ಟರನ್ನ ನಾಶ ಮಾಡಿದರು, ಯಾರಿಗೆ ರಕ್ಷಣೆ ಕೊಟ್ಟರು ಅಂತಕ್ಕಂಥದ್ದು ಎಲ್ಲ ಈ ಭಾಗವತದಲ್ಲಿ ಬರ್ತಾವೆ. ಅದನ್ನು ಒಂದೊಂದು ದಿವಸ ಒಂದೊಂದು ಅವತಾರ ಹೇಳಿದ್ರೂ ಮುಗಿಯುವುದಿಲ್ಲ. ಇದು ಸಾಮಾನ್ಯವಾಗಿ ಕನಿಷ್ಠ ಒಂದು ತಿಂಗಳ ತನಕ ಹೇಳಬೇಕು. ಆದರೆ ಅಷ್ಟೊಂದು ವ್ಯವಧಾನ ಆ ಹೇಳುವವ್ರಿಗೂ ಇರಂಗಿಲ್ಲ, ಕೇಳುವವ್ರಿಗೂ ಇರಂಗಿಲ್ಲ. ಅದಕ್ಕೆ ಸಂಕ್ಷಿಪ್ತದಲ್ಲೇ ಸಾಮಾನ್ಯವಾಗಿ ಸಪ್ತಾಹ ಅಂದ್ರೆ ಒಂದು ವಾರ, 7 ದಿವಸಗಳಲ್ಲೇ ಇದ್ದದ್ರಲ್ಲೇ ಈ ದಶಾವತಾರ ಬರ್ತಾವೆ, ಎಲ್ಲ ಬರ್ತಾವೆ. ಅದ್ರಾಗ ಹರಿಶ್ಚಂದ್ರನಿಂದ ಬರ್ತದೆ, ಆಮೇಲೆ ಎಲ್ಲ ಅಷ್ಟು ರಾಮಾಯಣ ಮಹಾಭಾರತ ಎಲ್ಲನೂ ಅಷ್ಟು ಇದರಲ್ಲಿ ಬಂದಿರತಕ್ಕಂಥದ್ದು ಅವತಾರಗಳು. ಭಗೀರಥಂದ ಬರ್ತದಲ್ಲಿ ಎಲ್ಲ ಅವತಾರಗಳು, ಮಾರ್ಕಂಡೇಯನ ಅವತಾರ ಬರ್ತದೆ, ಪರಶುರಾಮಂದ ಅವತಾರಗಳು ಬರ್ತಾವೆ. ಆಮೇಲೆ ಈ ಎಲ್ಲ ಅವತಾರಗಳಲ್ಲಿ ದುಷ್ಟರನ್ನ ಹಿರಣ್ಯಕಶಿಪುನ ರಕ್ಷಣೆ ಸಂಹಾರ ಮಾಡಿರ್ತಕ್ಕಂಥದ್ದು, ಭಕ್ತ ಪ್ರಹ್ಲಾದನದು ಸನ್ನಿವೇಶ ಬರ್ತದೆ. ನರಸಿಂಹ ಅವತಾರ ತೊಟ್ಟು ಮೊನ್ನೆ ರಾಮಾವತಾರದಲ್ಲಿ ಸ್ವತಃ ರಾವಣನ ಧ್ವಂಸ ಮಾಡಿದ್ದವ್ರ. ಕೃಷ್ಣಾವತಾರದಲ್ಲಿ ಇದು ತೊಟ್ಟು ಇಡೀ ದುರ್ಯೋಧನರ ವಂಶವನ್ನೇ ಕೌರವ ವಂಶವನ್ನೇ ನಾಶ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ನಡೆದಿದ್ದವೆ. ಮಹಾಭಾರತದ ಯುದ್ಧ ಸುಮಾರು ಕುರುಕ್ಷೇತ್ರ ಯುದ್ಧ ಅಂತೇನು ನಾವು ಕರಿತೀವಿ, ಇದು ನಮ್ಮ ಪುರಾಣಕಾರರು ಒಳ್ಳೆಯ ಪಂಡಿತರು ಹೇಳಿದ ಪ್ರಕಾರ ಸುಮಾರು ಇವತ್ತಿಗೆ 5,000 ವರ್ಷಗಳ ಹಿಂದೆ ಈ ಕುರುಕ್ಷೇತ್ರ ಯುದ್ಧ ನಡೆಯಿತು ಅಂತ ಹೇಳಿ ಪುರಾಣಗಳು ಬಿಂಬಿಸ್ತಾವೆ ನಮಗೆ. ಇದಕ್ಕಿಂತ ಹಿಂದೆ 50,000 ವರ್ಷಗಳ ಹಿಂದೆ ರಾಮಾಯಣ ನಡೀತು ನಮ್ಮಲ್ಲಿ. ಹೀಗಾಗಿ ಇದು ಸುಮಾರು 1 ಲಕ್ಷ, ಯಾವಾಗ ಭೂಮಿ ಉತ್ಪತ್ತಿ ಆಯಿತು ಅವಾಗಿನಿಂದ ಇವತ್ತಿನವರೆಗೆ ಈ 10 ಅವತಾರಗಳ ಬಗ್ಗೆ ಕೂಡಿಕೊಂಡು ಹೇಳತಕ್ಕಂಥ ಜ್ಞಾನಸತ್ರ ಕಾರ್ಯಕ್ರಮವೇ ಭಾಗವತ. ಈ ಭಾಗವತದ ಸನ್ನಿವೇಶ ಸಾರಾಂಶಗಳನ್ನು ಪೂಜ್ಯ ಆಚಾರ್ಯರು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ತಿಳಿಸಿ ಹೇಳೋರಿದ್ದಾರೆ. ದಿನಾಲು ಸಾಯಂಕಾಲ 6 ಗಂಟೆಗೆ ಈ ಪ್ರವಚನದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಏರ್ಪಡಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಅಭಿಮಾನಿಗಳಿಗೆ ಆ ಪ್ರವಚನ ಮುಗಿದ ಮೇಲೆ ಮನೆಗೆ ಹೋಗುವ ಕಾಲಕ್ಕೆ ಎಲ್ಲರಿಗೂ 1 ಕಪ್ ಹಾಲು, 1 ಬಾಳೆಹಣ್ಣನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕೊನೆಯ ದಿವಸ 25ನೇ ತಾರೀಕಿಗೆ ಏನು ಒಂದು ಮಹಾಮಂಗಳದ ಮಂಗಳ ಅಂದಾಗ ಬಂದಿರತಕ್ಕಂಥ ಎಲ್ಲರಿಗೂ ನಾವು ಒಂದು ಪ್ರಸಾದದ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಲ್ಲಿ ಎಲ್ಲರಿಗೂ ಅವತ್ತು ಮಂಗಳ ಮುಂಜಾನೆ 9ರಿಂದ 10 ಗಂಟೆಗೆ ಮಂಗಳ ಮುಗಿಸಿ ಅಲ್ಲಿ ಕೃಷ್ಣದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೂ ನಾವು ಒಂದು ಉಚಿತ ಪ್ರಸಾದ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ದಯಮಾಡಿ ತಾವೆಲ್ಲರೂ ಆ ಮಂಗಳ ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ಬರಬೇಕು. ಅಲ್ಲಿ ಗುರುಗಳ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈ ಸಮಿತಿಯ ಪರವಾಗಿ ನಾನು ನಿಮ್ಮಲ್ಲಿ ಬೇಡ್ಕೋತೀನಿ. ವಿಶೇಷವಾಗಿ ಅಂದರೆ ಈ ಕಾರ್ಯಕ್ರಮ ಏನು ನಡೀತದೆ, ದಿನಾಲು ಸಾಯಂಕಾಲ ತಾವು ಯಾರಾದರೂ ಒಬ್ಬರು ಬಂದು ಅಲ್ಲಿ ರಿಪೋರ್ಟ್ ತೆಗೆದುಕೊಂಡು ಹೋದರೆ ಚಲೋ. ತಮಗೆ ಆಗದಿದ್ದರೂ ಸಹಿತ ನಾವು ದೈನಂದಿನ ಒಂದು ಕಾರ್ಯಕ್ರಮವನ್ನು ನಾವು ಬರೆದು ತಮ್ಮ ಕಳಿಸ್ತೀವಿ. ಅದನ್ನು ತಮ್ಮ ಪತ್ರಿಕೆ ಮುಖಾಂತರವಾಗಿ ಸಾಮಾನ್ಯ ಜನರಿಗೆ ತಿಳುವಳಿಕೆ ಉಂಟು ಮಾಡಿ ಕೊಡಬೇಕು ಮತ್ತು ಈ ಕಾರ್ಯಕ್ರಮ ಸಾಕಷ್ಟು ಪ್ರಚಾರ ಆಗಬೇಕು. ಯಾಕೆ ವಿಜಾಪುರ ದೊಡ್ಡ ಊರು, ತಮಗೆಲ್ಲರಿಗೂ ಗೊತ್ತದ. 5 ಲಕ್ಷ 6 ಲಕ್ಷ ಜನಸಂಖ್ಯೆ, ಎಲ್ಲ ವಿವಿಧ ಬಡಾವಣೆಗಳು, 5, 6, 7 ಕಿಲೋಮೀಟರ್ ತನಕ ನಗರ ಎಲ್ಲ ವ್ಯಾಪ್ತಿ ಬೆಳೆದು ಬಿಟ್ಟದೆ. ನಮಗೆಲ್ಲ ಮನೆಗೆ ಹೋಗಿ ಮುಟ್ಟಿಸೋದು ಭಾಳ ಸಾಧ್ಯದ. ಆದರೂ ಅವರು ದೊಡ್ಡ ದೊಡ್ಡ ಬೋರ್ಡ್ಗಳನ್ನು, ಫ್ಲೆಕ್ಸ್ಗಳನ್ನು ಬರೆಸಿ ಇಲ್ಲಿ ತಿಗುಟಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದೆ, ನಮಕೃಷ್ಣ ಮಠದ ಮುಂದೆ, ನಂಜನಗೂಡು ರಾಯರ ಮಠದ ಮುಂದೆ, ಉತ್ತರಾದಿ ಮಠ, ಇದು ಮೊದಲಾಮಾರುತಿ ಹನುಮಪ್ಪ ಗುಡಿಯಲ್ಲ ಅಲ್ಲಿ ವೆಂಕಟದೇವ್ರ ಗುಡಿ, ಎಲ್ಲ ಕಡೆಗೆ ಸಾಮಾನ್ಯವಾಗಿ ನಾವು ಪ್ರಚಾರ ಮಾಡೀವಿ. ನಾಳೆ ಪೇಪರ್ದಲ್ಲಿನೂ ಕೂಡ ಇವುಗಳನ್ನು ಒಂದು 5,000 ಪ್ರತಿಗಳು ಬರುವ ಹಾಗೆ ನಾವು ಮಾಡ್ತೀವಿ. ನೀವೆಲ್ಲರೂ ನಮಗೆ ಸಹಕಾರ ಏನು ಕೊಡಬೇಕು ಅಂದರೆ, ಈ ಏನೊಂದು ಭಾಗವತ ಸಪ್ತಾಹ ಇಟ್ಟದ್ದದ, ಈ ಭಾಗವತ ಸಪ್ತಾಹದ ಉದ್ದೇಶ ಏನದ ಇದನ್ನು ಸಾಮಾನ್ಯ ಮಂದಿಗೆ ತಿಳಿಸುವ ಹಂಗೆ ತಾವು ತಮ್ಮ ಪತ್ರಿಕೆಯಲ್ಲಿ ತಮ್ಮ ಏನು ಕ್ಷೇತ್ರದ ಆ ಕ್ಷೇತ್ರದ ಮುಖಾಂತರವಾಗಿ ಇದನ್ನು ಹೆಚ್ಚು ವಿಶೇಷವಾಗಿ ಪ್ರಚಾರ ಮಾಡಿಸಿ ನಾವು ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವು ಸಂಪೂರ್ಣವಾಗಿ ಸಹಕಾರ ನೀಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ಆಶೆ ಮಾಡಿ ನಿಮ್ಮೆಲ್ಲ. ವಿಜಯಪುರ ನಗರದಲ್ಲಿ ತಾವರಗೆರೆ ಕುಟುಂಬ ಬಹಳಷ್ಟು ಕೊಡುಗೆಯನ್ನು ಮೊದಲಿನಿಂದ ನೀಡ್ತಾನೆ ಬಂದದ್ದು. ಶಶಿ ತಾವರಗೆರೆಯವರ ತಂದೆ ಶ್ರೀನಿವಾಸ್ ತಾವರಗೆರೆಯವರು ರಂಗಭೂಮಿಯ ಭೀಷ್ಮ ಅಂತೇಳಿ ಬೆಂಗಳೂರಲ್ಲಿ ಒಂದು ತಮ್ಮದೇ ಆದ ಛಾಪು ಮೂಡಿಸಿದ್ರು. ಅದೇ ರೀತಿ ಇವತ್ತು ತಾವರಗೆರೆ ಕುಟುಂಬದವರೆಲ್ಲರೂ ನಮ್ಮ ಸಮಾಜಕ್ಕಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟು ಬರ್ತದೆ. ನಿಜವಾದಂಥ ಎಲೆಮರೆ ಕಾಯಿ ಹಾಗಿರ್ತದೆ. ಆಗ ಒಂದು ಸಮಾಜ ಸೇವೆ ಮಾಡುವಲ್ಲಿ ತಾವರಗೆರೆ ಕುಟುಂಬ ಎಂದಿನಿಂದಲೂ ಮಾಡ್ಕೊತ ಬಂದದ ಅನ್ನುವಂತಹ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ವಿಪ್ರ ಸಮಾಜದ ಅಧ್ಯಕ್ಷರಾದಂಥ ಶಶಿ ತಾವರಗೆರೆಯವರು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಭಾಗವತ್ ಪುರಾಣ. ಅಂತಿಂಥ ಪುರಾಣ ಅಲ್ಲ, ಅಂತಿಂಥ ಗ್ರಂಥ ಅಲ್ಲ.
ಈ ಸೃಷ್ಟಿ ಮಾಡುವಾಗ ಭಗವಂತ ಹೇಳ್ತಾನ ಬ್ರಹ್ಮನಿಗೆ, ನೀನು ಭಾಗವತ್ ರಚಿಸು, ಭಾಗವತ್ ಪುರಾಣ ಬರೀ ಅಂತ ಹೇಳಿ. ಬ್ರಹ್ಮದೇವರು ಹೇಳ್ತಾರ, ತಮ್ಮ ಮಗನಿಗೆ ನಾರದ ಹೇಳಿ 4,000 ಶ್ಲೋಕಗಳನ್ನ ಭಾಗವತ್ ಬರೆಸ್ತಾರೆ. ನಾರದರು ವ್ಯಾಸ ಮಹರ್ಷಿಗಳಿಂದ 14,000 ಶ್ಲೋಕಗಳನ್ನು ಬರೆಸಿ 18,000 ಶ್ಲೋಕಗಳನ್ನು ಮಹಾಭಾರತದಲ್ಲಿ ಅದನ್ನು ರಚಿಸಿದಂಥ ಒಂದು ಈ ಅದ್ಭುತವಾದಂಥ ಈ ಗ್ರಂಥ ಮತ್ತು ಈ ಪುರಾಣ, ಇದನ್ನು ಇವತ್ತಿನ ದಿವಸ 2024ರಲ್ಲಿ ಕೃಷ್ಣ ಮಠದಲ್ಲಿ ಆಚರಿಸಿಕೊಳ್ಳುವಂಥದ್ದು ಬಹಳ ಎಲ್ಲರಿಗೂ ಸಂತಸ್ತನಂಥದ್ದು. ಇದು ನಮ್ಮ ಹಿಂದೂ ಸಮಾಜದ ಸೇವೆ. ನಾವು ಹಿಂದೂಗಳೆಲ್ಲ ಒಂದು ನಾವು ಅದೃಷ್ಟರು ಅನ್ನುವಂಥ ಅಂದರೆ ತಪ್ಪಿಲ್ಲ. ಆದ್ದರಿಂದಲೇ ಅನೇಕ ವಿದ್ವಾಂಸರು ಎಲ್ಲ ಭಾಗವತ್ ಪುರಾಣಕ್ಕೆ ಬರ್ತಾರೆ. ವಿಜಯಪುರದಲ್ಲಿರುವಂಥ ಎಲ್ಲ ಹಿಂದೂ ಧರ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಫಲಾನುಭವಿ ಆಗಬೇಕು. ಮತ್ತು ಶಶಿ ತಾವರಗೆಯವರ ಒಬ್ಬರೇ ಇಲ್ಲ, ಬಹಳಷ್ಟು ನಾವೆಲ್ಲ ಶಶಿ ತಾವರಗೆರೆ ಆಗಿ ಇದರೊಳಗೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದರಿಂದ ಶಶಿ ತಾವರೆಯವರಿಗೆ ಸಮಸ್ತ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅಲ್ಲದೆ ಸಮಸ್ತದ ಎಲ್ಲ ಪ್ರಮುಖರನ್ನು ಇನ್ನೊಮ್ಮೆ ಪೂರ್ವಭಾವಿ ಸಭೆಯಾಗಿ ಅವರು ಕರಿಬೇಕು, ಎಲ್ಲರಿಗೂ ಒಂದು ಜವಾಬ್ದಾರಿ ಕೊಡಬೇಕು. ನಮ್ಮಲ್ಲಿ ವೇದಿಕೆ ಇರುವಂಥ ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಮಂಗಳಾಗುವವರೆಗೂ ಶ್ರಮಿಸ್ತೇವೆ ಅನ್ನುವಂಥ ಮಾತನ್ನು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.